ಸಂಡೇ ಆಗಿತ್ತಲ್ಲ, ನಮ್ಮ ಯಜಮಾನ್ರು ಮನೆ ಹತ್ರನೇ ಕ್ರಿಕೆಟ್ ಆಡ್ಕೊಂಡು ಸ್ವಲ್ಪ ಸುಸ್ತಾಗಿ ಬಂದಿದ್ದರು. ಅವರಿಗೋಸ್ಕರ ನಾನು ABC ಜ್ಯೂಸ್ ಮಾಡ್ತಾ ಇದ್ದೀನಿ. ABC ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್. ಇದು ನಮ್ಮ ಯಜಮಾನ್ರಿಗೆ ಸುಸ್ತಾಗಿದೆ, ನೀವು ಹೋಗಿ ಕುತ್ಕೊಳ್ಳಿ ಅಂದರು. ಅವರೇ ಹಣ್ಣು ತರಕಾರಿನ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ. ಈ ABC ಜ್ಯೂಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಸ್ಕಿನ್ ಏನಾದರೂ ಗ್ಲೋ ಆಗಬೇಕಾ, ಇದನ್ನು ಡೈಲಿ ಮಾಡ್ಕೊಂಡು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡಿ, ಖಂಡಿತ ಸ್ಕಿನ್ ಗ್ಲೋ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಕಟ್ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ಇಲ್ಲಿ ಜ್ಯೂಸ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತಲ್ಲ, ಅದಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ABC ಅಂತ ಇಟ್ಟಿದ್ದಾರೆ. ಇದಕ್ಕೆ ಹನಿ ಮತ್ತು ಜಿಂಜರ್ ಕೂಡ ಹಾಕೋಬೋದು, ನಾವೇನು ಹಾಕೊಂಡಿಲ್ಲ, ಶುಗರು ಹಾಕಿಲ್ಲ ಇದರಲ್ಲಿ. ಸೊ ಹೆಲ್ತಿಗೆ ತುಂಬಾ ಒಳ್ಳೇದು. ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹೆಲ್ತಿಗೆ ತುಂಬಾ ಒಳ್ಳೇದು. ನೋಡಿ, ಕೈಯೆಲ್ಲ ರಕ್ತ ಥರ ಆಗ್ಬಿಟ್ಟಿದೆ ಅವಳಿಗೆ. ಆಮೇಲೆ ಮಿಕ್ಸಿನಲ್ಲಿ ರುಬ್ಬೇಕಿದ್ರೆ ನೋಡ್ಕೊಂಡು ನೀರನ್ನ ಹಾಕಿ, ಯಾಕಂದ್ರೆ ಗಟ್ಟಿಯಾಗಿ ಬರುತ್ತೆ ಜ್ಯೂಸು. ಅದನ್ನ ಲಿಕ್ವಿಡ್ ಫಾರ್ಮ್ಗೆ ತರಬೇಕು ಅಂದರೆ ಸ್ವಲ್ಪನೇ ನೀರು ಹಾಕಬೇಕು. ನಾವು ಅಷ್ಟು ನೀರು ಹಾಕಿದ್ರೂ ಕೂಡ ಗಟ್ಟಿಯಾಗೆ ಬಂದಿತ್ತು. ಎಲ್ಲ ರೆಡಿ ಆದಮೇಲೆ ಅದ್ರ ಮೇಲೆ ನಿಂಬೆಹಣ್ಣು ಹಾಕಿ ಕುಡಿಯೋದಷ್ಟೇ. ನಾವು ಹಾಗೆ ತಿಂತಾ ಇದ್ದೋ, ಇದೇ ಫಸ್ಟು ನಾವು ABCನ ಟ್ರೈ ಮಾಡ್ತಾ ಇರೋದು. ಸೊ ಇದು ಸ್ಕಿನ್ನಿಗೆ ಒಳ್ಳೇದು ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಸೊ ಮೇಡಮ್ ಅವರು ರೆಡಿ ಮಾಡ್ಕೊಂಡು ಕುಡಿಯೋದಕ್ಕೆ ತಂದರು. ಜ್ಯೂಸ್ ಅಷ್ಟು ಇಷ್ಟ ಆಗಲಿಲ್ಲ, ಆರೋಗ್ಯನ ತಲೆನಲ್ಲಿ ಇಟ್ಕೊಂಡು ಕುಡಿದ್ವಿ. ಮೋಸ ಮಾಡಿದ್ದಾರೆ ಎಂದು ದ್ವೇಷ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಬೇಡಿ, ಮೌನವಾಗಿರಿ. ಕೊಳೆತು ಹೋದ ಹಣ್ಣುಗಳನ್ನು ಗಿಡ ಹೊರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಉದುರಿ ಹೋಗುತ್ತದೆ. ಆ ಪಾಪ ನಮ್ಮ ಕೈಗಳಿಗೆ ಅಂಟಿಕೊಳ್ಳುವುದು ಏಕೆ ಅಲ್ಲವೇ? ಮೋಸ ಎಲ್ಲರೂ ಮಾಡ್ತಾರೆ, ಆದರೆ ನಂಬಿಕೆ ದ್ರೋಹ ಮಾಡೋದು ಯಾರು ಗೊತ್ತಾ? ನಾವು ತುಂಬ ನಂಬಿರ್ತೀವಲ್ಲ, ಅವರೇನೆ. ಎಲ್ಲರ ದಿನ ಶುಭವಾಗಿ